ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ ವತಿಯಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಬ್ಲಾ 2 ಕಾರ್ಯಾಗಾರ ಯಶಸ್ವಿ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಜಯದೇವ ಕನ್ವೆನ್ಷನ್ ಹಾಲ್ನಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ 128ರ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಬ್ಲಾ 2 ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ಬಿ. ಅವರು ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಎಚ್. ನಿಂಗಪ್ಪ ಹಾಗೂ ಜೆಡಿಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ, ಬ್ಲಾ 2ರ ಜವಾಬ್ದಾರಿಗಳು, ಮತದಾರರ ಮಾಹಿತಿಯ ಪರಿಶೀಲನೆ, ಹೊಸ ಮತದಾರರ ನೋಂದಣಿ, ಅಗತ್ಯ ತಿದ್ದುಪಡಿಗಳು ಹಾಗೂ ಮತದಾರರ ಪಟ್ಟಿಯನ್ನು ನಿಖರ ಮತ್ತು ಸಮಗ್ರವಾಗಿಡುವ ಕುರಿತು ಪಕ್ಷದ ಕಾರ್ಯಕರ್ತರಿಗೆ ಸಮಗ್ರ ಮಾಹಿತಿ ಹಾಗೂ ತರಬೇತಿ ನೀಡಲಾಯಿತು. ಚುನಾವಣಾ ಆಯೋಗದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ಅರ್ಹ ಪ್ರತಿಯೊಬ್ಬ ಮತದಾರರ ಹೆಸರನ್ನು ಪಟ್ಟಿಯಲ್ಲಿ ಖಚಿತಪಡಿಸುವುದು ಹಾಗೂ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಎಂದು ನಾಯಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲ್ಲೂಕು ಅಧ್ಯಕ್ಷರಾದ ರಾಮಚಂದ್ರಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿಂಗದಹಳ್ಳಿ ರಾಜಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಪಕ್ಷದ ಮುಖಂಡರು ಮತ್ತು ಆತ್ಮೀಯರು ಉಪಸ್ಥಿತರಿದ್ದರು. ಜನಸೇವೆ, ಜನರ ವಿಶ್ವಾಸವೇ ನಮ್ಮ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ಕಾರ್ಯಾಗಾರ ಯಶಸ್ವಿಯಾಗಿ ನೆರವೇರಿತು. ಯಾವಾಗ ಚುನಾವಣೆ ಬಂದಾಗ ನಾವು ಹುಡುಕಾಡಕ್ ಹೋದ್ರೆ ಯಾರು ಸಿಗಲ್ಲ. ಈಗ 262 ಬೂತ್ ಏನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿದೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಎಲ್ಲಾ ಬೂತಲ್ಲೂ ಕೂಡ ಮತದಾನ ಪಟ್ಟಿ ಪರಿಷ್ಕರಣೆ ವೇಳೆ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರತಿ ಎಲ್ಲ ನಮ್ಮಂಗೆ ಬೇರೆ ಪಕ್ಷದವರು ಕೂಡ ಅವ್ರವ್ರ ಕಾರ್ಯಕರ್ತರು ಅಲ್ಲಿ ಬೂತ್ ಕಮಿಟಿಯವರು ಸೇರ್ಕೊಂಡು ಇದನ್ನ ಪರಿಶೀಲನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಎಚ್ಚರಿಕೆಯಿಂದ ಇದ್ದು ನಮ್ಮ ಯಾವ್ದಾದ್ರು ಡಿಲಿಷನ್ ಮಾಡ್ಸಕ್ಕೆ ಬೇರೆ ಪಕ್ಷದವ್ರು ಹೋದ್ರೆ ನಾವು ಅದನ್ನ ಬಿಡದಂಗೆ ಅದರ ಮಾಹಿತಿ ಸಮೇತ ನಾವು ಕೊಡುವಂತ ರೀತಿನಲ್ಲಿ ನಾವೇನಾದ್ರು ಕೂಡ ಅದನ್ನ ಪರಿಷ್ಕರಣೆಯನ್ನ ಮಾಡಿದ್ರೆ ಖಂಡಿತ ಅದು ಉಪಯೋಗ ಆಗ್ತದೆ. ಒಂದೇ ಚುನಾವಣೆ ಅಂತಲ್ಲ, ಯಾವುದೇ ಚುನಾವಣೆ ಬರಲಿ ನಮ್ಗೆಲ್ಲರೂ ಕೂಡ ಈಗ ರಾಜ್ಕುಮಾರ್ ಇವರೆಲ್ಲ ಬಂದು ಸಹಕಾರ ಸಂಘದಲ್ಲಿ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಂಘ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಹಿಡಿಯಕ್ಕೆ ಸಾಧ್ಯ ಆಯಿತು. ಇವತ್ತು TAPSMS ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಪಕ್ಷ ಇವತ್ತು ಅಧಿಕಾರವನ್ನ ಹಿಡಿಲಿಕ್ಕೆ ಹಲವಾರು ಸೊಸೈಟಿಗಳು ಕೂಡ ಹಿಡಿಲಿಕ್ಕೆ ಸಾಧ್ಯ ಆಯ್ತು. ಈ ರೀತಿ ಒಂದು ಸಹಕಾರ ಸಂಘ ಜೊತೆನಲ್ಲಿ ಇವತ್ತು ಬೂತ್ ವೈಸು ಪ್ರತಿಯೊಂದು 262 ಬೂತಲ್ಲೂ ಕೂಡ ನಮ್ಮ ಬೀಲೊಟ್ಟು ಏನಿದ್ದೀರಾ ನೀವು ಅದನ್ನ ಜವಾಬ್ದಾರಿ ತಗೊಂಡು ನಾಳೆಯಿಂದ ಈ ಪರಿಷ್ಕರಣೆಯಲ್ಲಿ ನಿಮ್ಗೂ ಫೋನ್ ಮಾಡ್ತಾರೆ ಅಧಿಕಾರಿಗಳು, ಎಲ್ಲ ಪಕ್ಷದವ್ರಿಗೂ ಫೋನ್ ಮಾಡಿ ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸ ಆಗ್ತದೆ. ಅದನ್ನ ನೀವೆಲ್ಲರೂ ಕೂಡ ಚಾಚು ತಪ್ಪದೆ ಮಾಡಿದ್ರೆ ಖಂಡಿತ ನಿಮ್ಗೆ ಗ್ರಾಮ ಪಂಚಾಯತಿಗಳು ಚುನಾವಣೆಗಳಲ್ಲಿ ಎಲ್ಲ ಕೂಡ ಅನುಕೂಲ ಆಗ್ತದೆ. ಒಂದೊಂದು ಹೋಟೆಲ್ ತೀರ್ಮಾನ ಆಗ್ತಕ್ಕಂತ ಈ ಒಂದು ಸಣ್ಣ ಪುಟ್ಟ ಚುನಾವಣೆಗಳಿದೆ. ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಿರ್ಬೋದು, ಅದಾದ ನಂತರ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಯಾವ್ದ್ರಲ್ಲೇ ಆಗ್ಲಿ ನಮ್ಮ ಅಭ್ಯರ್ಥಿಗಳು ಎಲ್ಲದರಲ್ಲೂ ಕೂಡ ಗೆಲ್ಬೇಕು. ಅವತ್ತೇ ಇವತ್ತೆಲ್ರಿಗೂ ಕೂಡ ರಾಜಕೀಯ ವಿಕೇಂದ್ರೀಕರಣ, ರಾಜಕೀಯ ಶಕ್ತಿ ಸಿಗ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಇದರಲ್ಲಿ ತೊಡಗಿಸ್ಕೊಂಡು ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಮತಗಳು ಬರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಬೇಕಾಗ್ತದೆ. ಇದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ ತಗೊಳ್ಳೋದಂತದ್ದಾಗಬೇಕಾಗ್ತದೆ. ಉದಾಸೀನ ಮಾಡಿದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ನೋವಾದ್ರೆ 5 ವರ್ಷ ಎಲ್ಲರೂ ಕೂಡ ಕಾಯ್ಬೇಕಾಗುತ್ತೆ. ಯಾವುದೇ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ವಿಧಾನಸಭೆ ಆಗ್ಬೋದು, ಲೋಕಸಭೆ ಆಗ್ಬೋದು, 5 ವರ್ಷ ನಾವು ಅಧಿಕಾರ ಇಲ್ಲ. ಈಗ ನಮ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಇದೀವಿ, ಎಲ್ಲಾ ತಂಡನೂ ಕೂಡ ಇದೆ. ನಮ್ಮಲ್ಲಿ ಕೋರ್ ಕಮಿಟಿ ಇದೆ, ಪಂಚಾಯತ್ ವೈಸ್ ಒಬ್ಬೊಬ್ಬರನ್ನ ಅಧ್ಯಕ್ಷನೂ ಕೂಡ ಮಾಡಿದ್ದೇವೆ. ಈಗ ಬೂತ್ ಕಮಿಟಿಗಳು ಇದ್ದಾವೆ. ಜೊತೆನಲ್ಲಿ ಯಾರೂ ಮಾಡಿಲ್ಲ ನಾನು ಅನ್ಕೊಂಡಂಗೆ ಶಾಸಕರು ಯಾರು ಕೂಡ ಒಂದು ಅಲ್ಲಿ ಕೆಲಸ ಬಂದ್ರೆ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಡೀ ರಾಜ್ಯದಲ್ಲಿ ಯಾರು ಕೊಟ್ಟಿಲ್ಲ. 5 ಲಕ್ಷದ ಒಳಗೆ ಬಂದ್ರೆ ನಾವು ಆ ಊರಿಗೆ ಯಾವ್ದಾರ ಕೆಲಸ ಬಂದ್ರೆ ಆ ಕಾರ್ಯಕರ್ತರಿಗೆ ಕೊಟ್ಟಿದ್ವಿ, ಹೌದಾ ಇಲ್ವೋ? ಅದನ್ನ 5 ಲಕ್ಷದ ಮೇಲಾದ್ರೆ ಟೆಂಡರ್ ಆಗತ್ತೆ. ಟೆಂಡರ್ ಆಗಿದ್ದು ನಾವು ಏನು ಮಾಡೋಕ್ಕಾಗಲ್ಲ, ಯಾರು ಟೆಂಡರ್ ಹಾಕೊಂಡಿರ್ತಾರೋ ಅವ್ರು ಮಾಡ್ತಾರೆ. ಆ ರೀತಿನಲ್ಲಿ ನಾವೆಲ್ಲರನ್ನು ಕೂಡ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ತೀರ್ಮಾನಗಳು ನಮ್ಮ ಕೋರ್ ಕಮಿಟಿ ಸದಸ್ಯರುಗಳು ನಾವೆಲ್ಲ ಸೇರಿ ತಗೊಳ್ಳುವಂತ ಕೆಲಸ ಮಾಡಿದ್ದೇವೆ. ಮುಂದೆನೂ ಅಷ್ಟೇ
ಇನ್ನೂ ಕೂಡ ಇನ್ನ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ನಿಮ್ಮ ಮುಖಾಂತರ ಇವತ್ತು ಅಲ್ಲಿ ಗ್ರಾಮಗಳ ಅಭಿವೃದ್ಧಿ ಇರ್ಬೋದು, ಜೊತೆಗೆ ನಮ್ಮ ಪಕ್ಷದ ಸಂಘಟನೆ ಇರ್ಬೋದು, ಎರಡನ್ನೂ ಕೂಡ ಜೊತೆಯಲ್ಲಿ ಮಾಡ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಈಗ ನಾವು ಒಂದು ಮಾಡಿದ್ವಿ, ಏನು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು 28 ಬಾರ್ಗಳಾಯ್ತು. ಅಲ್ಲಿ ನಮ್ದು ಆಲೋಚನೆ ಬೇರೆ ತರ ಇತ್ತು, ಅಲ್ಲಿ ಅದು ಆ ತರ ಆಗ್ತಾ ಇಲ್ಲ. ಅದನ್ನ ಕಾರ್ಯಕರ್ತರು ಅದನ್ನ ಹೆಂಗ್ ಸರಿದೂಗಿಸೋದು ಅಂತಕ್ಕಂಥದ್ದು ನೀವೊಂದ್ ಸ್ವಲ್ಪ ನನಗೆ ಅಭಿಪ್ರಾಯವನ್ನ ಸೂಚಿಸಿದ್ರೆ ಸರಿಪಡಿಸ್ಬೋದು. ಒಂದೇನಿತ್ತು, ನನಗೆ 34 ಪಂಚಾಯತಿಗಳಿದೆ, ಒಂದು 34 ಗ್ರಾಮ ಪಂಚಾಯತಿಗಳಿದೆ, ಒಂದು ಪುರಸಭೆ ಇದೆ, ಒಂದು ಪಟ್ಟಣ ಪಂಚಾಯತ್ ಇದೆ. ಇಷ್ಟಲ್ಲೂ ಕೂಡ ನಾವು ಅವೆಲ್ಲವೂ ಕೂಡ ವಾರಕ್ಕೆ ಒಂದ್ ದಿವಸ ಹೋಗ್ತೀವಿ ಅಂದ್ರೆ 1 ವರ್ಷ ಬೇಕು. ಎಲ್ಲ ಪಂಚಾಯತಿಗೆ ಹೋಗ್ಲಿಕ್ಕೆ 1 ವರ್ಷ ಬೇಕು. ಅಲ್ಲಿ ತೀರ್ಮಾನ ಹೆಂಗಾಗಿತ್ತು ಅಂದ್ರೆ, ನಾವು ಬೆಳಗ್ಗಿಂದನೂ ಕೂಡ ಅಧಿಕಾರಿಗಳ ಜೊತೆ ಎಲ್ಲ ಪಂಚಾಯತಿ ವಾರ ಹೋಗಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಂತರ ನಾವು ಕಾರ್ಯಕರ್ತರ ಜೊತೆ ಕೂತ್ಕೊಂಡು ಆ ಪಂಚಾಯತಿಗೆ ಸಂಬಂಧಪಟ್ಟಂತ ಸಾಧಕ ಬಾಧಕಗಳು ನಮ್ಮ ಕಾರ್ಯಕರ್ತರದ್ದು ಇರ್ಬೋದು, ಅಲ್ಲಿ ಸಾರ್ವಜನಿಕರದ್ದು ಮಾಡಿದ್ರೆ ಸರಿ ಅಂತ ನಾವು ತೀರ್ಮಾನ ಮಾಡಿದ್ವಿ. ಬಟ್ ಅಲ್ಲಿ ಆ ಸಭೆ ಮುಗಿದ ತಕ್ಷಣ ನಾವು ಅಲ್ಲಿ ಎಲ್ಲೂ ಕೂರ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಪಂಚಾಯತಿಲಿ ಎಲ್ಲಾ ಮುಖಂಡರುಗಳು ಕೂಡ ಪಂಚಾಯತಿಗೆ ಸಂಬಂಧಪಟ್ಟವ್ರು ಕೂತ್ಕೊಂಡ್ರೆ ಖಂಡಿತ ಇನ್ನು ಉತ್ತಮ ರೀತಿಯಲ್ಲಿ ಅಲ್ಲಿ ನಾವು ಸಂಘಟನೆಯನ್ನು ಕೂಡ ಮಾಡ್ಕೋಬಹುದು, ಮತ್ತೆ ಸಾರ್ವಜನಿಕರ ಹಿತವನ್ನು ಕೂಡ ಕಾಪಾಡಬಹುದು. ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿಕೊಂಡು ಆ ತರ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡೋಣ. ಇದೇನಾಗ್ತಾ ಇದೆ ಅಂದ್ರೆ, ನಾನು ಈಗ ಗ್ರಾಮ ಪಂಚಾಯತಿ ಚುನಾವಣೆ ಯಾವಾಗಾರು ಬರ್ಬೋದು. ಈಗ ಹೆಂಗೆ ಬೆಂಗಳೂರದು ಚುನಾವಣೆ ಎಲ್ಲದೂ ಕೂಡ ಕೋರ್ಟ್ ಇಂಟರ್ವ್ಯೂನ್ ಆಗಿ ಮಾಡ್ತಾ ಇದೆ, ಅದೇ ರೀತಿ. ಯಾಕೆಂದ್ರೆ ಕಳೆದ 5 ವರ್ಷ ಆದ್ಮೇಲೆ ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ಬೇಕಿತ್ತು. 15ನೇ ಹಣಕಾಸು ಯೋಜನೆ ಬರಲೇ ಇಲ್ಲ. ಈ ಚುನಾವಣೆ ಆಗದೆ ಇದ್ರು ಬರಲ್ಲ. ಅದರಿಂದ ಸರ್ಕಾರಗಳು ಮಾಡ್ತವೆ. ಅದರಿಂದ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದೇ ಗ್ರಾಮ ಪಂಚಾಯತಿ ಚುನಾವಣೆ. ಇದಕ್ಕೆ ಯಾವುದೇ ಕೆಟಗರಿ ಆಗ್ಬೋದು, ನಾವು ಈ ಸಲ ಯಾರು ನಿಂತ್ಕೊಳ್ಳಿ ಅಂತಕ್ಕಂಥದ್ದು ಬೇಡ, ಒಂದು ಗುಂಪು ಇರ್ಬೇಕು. ನಮ್ಮಲ್ಲಿ ಏನಾಗುತ್ತೆ, 2-3 ಜನ ನಿಂತ್ಕೊಂಡು ನಾವೆಲ್ಲರೂ ನಮ್ಮ ಕಾಲ ನಾವು ಎಳೆದಾಡ್ಕೊಂಡು ಬೇರೆ ಯಾರೋ ಅನುಕೂಲ ಆದ್ಮೇಲೆ ಮತ್ತೆ 5 ವರ್ಷ ಕಾಯ್ಬೇಕಾಗ್ತದೆ. ಆ ತರ ಆಗದ್ ಬೇಡ. ಕೂತ್ಕೊಂಡು ಅನುಸರಿಸ್ಕೊಂಡು ನಾವು ಅಭ್ಯರ್ಥಿಗಳನ್ನ ಹಾಕಿ ಕೆಟಗರಿಗೆ ಮತ್ತೆ ಅಲ್ಲಿ ಸೂಕ್ತವಾಗಿ ಜನಾಭಿಪ್ರಾಯ ಇರ್ತಕ್ಕಂಥವ್ರಿಗೆ ಒಂದು ಅವಕಾಶಗಳು ಕೊಟ್ಕೊಂಡು ಮುಂದೆ ಬೇರೆ ಅವಕಾಶಗಳನ್ನ ಮತ್ತೊಬ್ರು ಆಸಕ್ತಿ ಇರ್ತಕ್ಕಂಥವ್ರಿಗೆ ನೀಡ್ಕೊಂಡು ನಾವು ಹೋದ್ರೆ ಖಂಡಿತ ಇವತ್ತು ಪಕ್ಷವನ್ನ ಸದೃಢವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಉತ್ತಮ ರೀತಿಯಲ್ಲಿ ಅವ್ರು ಯಾವತ್ತೂ ಕೂಡ ರೈತರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಹಿಂದಿಂದನೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ, ಯಾವತ್ತೂ ಕೂಡ ಅದನ್ನ ಮಾಡ್ತಾರೆ. ಈ ಸರ್ಕಾರಗಳು ಎಲ್ಲ ಕೂಡ ಹೇಳಿದ್ರು, ದೇವರಾಜ್ ಸಾಹೇಬ್ರು ಹೇಳ್ಬೇಕಾದ್ರು ಕೂಡ ಹೇಳಿದ್ರು, ಈ ಸರ್ಕಾರ 3 ವರ್ಷದಿಂದ ಯಾವ ರೀತಿ ಈ ಒಂದು ಸಾಲಗಳ ಕೂಪಕ್ಕೆ ನಮ್ಮೆಲ್ಲರನ್ನು ಕೂಡ ತಳ್ಳಿದೆ. ಇವತ್ತು ಈ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ದಾರೆ. ನಾನು ಅದನ್ನ ಸದನದಲ್ಲಿ ಕೇಳೋನಿದ್ದೇನೆ. ಎಲ್ಲಾ ಪಂಚಾಯತಿಲೂ ಕೂಡ ನಾವು ಒಂದೊಂದು ಸಂಘಗಳು ಮಾಡ್ಬೇಕು, 10,000 ಸಂಘಗಳು ಮಾಡ್ಬೇಕು ಅಂತ ಏನು ಹೊರಟಿದ್ದಾರೆ. ಇದು ಯಾರ್ದು? ಇದು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಕ್ಕೆ ನಮ್ಮ ಒಂದು ತೆರಿಗೆ ಹಣ ಬೇಕಾ? ನಿಮ್ ಪಕ್ಷದ ಸಂಘಟನೆ ಮಾಡ್ಕೊಳಕ್ಕಾದ್ರೆ ನೀವು ಬೇರೆ ನಿಮ್ಮ ಪಕ್ಷದ ಪಕ್ಷದ ಇರ್ತಕ್ಕಂಥ ಹಣದಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ತರ ನಿಮ್ಮ ಇದರಲ್ಲಿ ಇಲ್ಲದೆ ಇದ್ದ ಮ್ಯಾನಿಫೆಸ್ಟೋ ಇಲ್ಲದೆ ಇರ್ತಕ್ಕಂಥದ್ದು ಇದೆಲ್ಲದೂ ಕೂಡ ನೀವು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ, ಕಾನೂನು ಬಾಹಿರ. ಇದನ್ನೆಲ್ಲ ವಿರೋಧಿಸ್ತಕ್ಕಂಥ ಕೆಲಸ ಆಗ್ತದೆ. ಯಾಕೆಂದ್ರೆ ಅವರು ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅಂತಾನೆ ಈ ತರ ಎಲ್ಲ ಒಂದು ಆಲೋಚನೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ನಮ್ಮಲ್ಲಿ ಕಾರ್ಯಕರ್ತರಿಗೆ ಕೊರತೆ ಇಲ್ಲ. ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ನಾವು ಜನಗಳನ್ನ ಸ್ಪಂದಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆಗಳು ಕೂಡ ಇರ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು SRI ಏನಿದೆ, ಇವತ್ತು ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಒಂದು ರೀತಿಯಲ್ಲಿ ಉತ್ತಮ ಇದೆ. ಇವತ್ತು 2 ಕಡೆ ಇರ್ತಕ್ಕಂಥವ್ರು, ಬೇರೆ ಕಡೆ ವಲಸೆಯಿಂದ ಬಂದಿರ್ತಕ್ಕಂಥವ್ರು, ಇವರೆಲ್ಲ ಮತಗಳು ಎಲ್ಲಿಂದಲೋ ಬಂದು ಹಾಕುವಂಥದ್ದು, ಅದು ನಮ್ಮಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟು ಆಗಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿಯಿಂದ ಎಲ್ಲರೂ ಒಬ್ಬೊಬ್ರು ಮತದಾರರು ಕೂಡ ಪರಿಚಯ ಇರೋದ್ರಿಂದ ಆತರ ಹೆಚ್ಚಿನ 99 ಭಾಗ ಆಗ್ಲಿಕ್ಕೆ ಸಾಧ್ಯ ಇರಲ್ಲ. ಆದ್ರೆ ನಮ್ಮವು ಮತಗಳು ಡಿಲೀಷನ್ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿನ ನಾವು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳೋಣ. ಮತ್ತೆ ನಾಳೆ ನಾಡಿದ್ರಲ್ಲಿ ಮತ್ತೆ ಒಂದು ಸಭೆಯನ್ನ ನಾವು ಪ್ರಮುಖರನ್ನ ಎಲ್ಲ ಪಂಚಾಯತಿ ವಾರ ಇರ್ತಕ್ಕಂಥ ಅಧ್ಯಕ್ಷನ ಇವನ್ನೆಲ್ಲ ಕರೆದು ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು 1 ತಿಂಗಳು ಕಾಲ, ಮುಂದಿನ ತಿಂಗಳು ಪೂರ ಇದೊಂದೇನೋ ಪರಿಷ್ಕರಣೆ ಇರ್ತದೆ, ಅದರಲ್ಲಿ ನಾವೆಲ್ಲರೂ ಕೂಡ ತೊಡಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಮತದಾರನ ನಾವು ಉಳಿಸ್ಕೊಳ್ಳುವಂಥದ್ದು ಎಲ್ಲಾ ಬೂತಲ್ಲೂ ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸನ್ಮಾನ್ಯ ದೇವರಾಜ್ ಅವರು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ರು. ನೀವು ಕೂಡ
ಆ ಅನುಮಾನ ಇದ್ದಂಥದ್ದನ್ನ ಕೇಳಕ್ಕೂ ಕೂಡ ಒಂದು ಅವಕಾಶ ಇತ್ತು. ಅನುಮಾನಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಉತ್ತಮ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಯನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಿಂಗಪ್ಪಣ್ಣವರು ನಮ್ಮ ಅಧ್ಯಕ್ಷರು, ಅವರು ನಮ್ಕಿನ್ನ ಸಮಾಧಾನವಾದಂತ ಅಧ್ಯಕ್ಷರು ಅಂತಂದ್ರೆ ತಪ್ಪಾಗ್ಲಾರ್ದು. ಅಷ್ಟು ಉತ್ತಮ ರೀತಿಯಲ್ಲಿ ಅವರು ಎಲ್ಲರನ್ನು ಕೂಡ, ಅವರು ವೃತ್ತಿಯಲ್ಲಿ ವಕೀಲರಾದರೂ ಕೂಡ ಒಂದು ಸಂಯಮದಿಂದ ಎಲ್ಲರನ್ನು ಕೂಡ ತಗೊಂಡೋಗುವಂಥದ್ದು ಅವರ ಮೊದ್ಲಿಂದನೂ ಕೂಡ ಆ ಗುಣನ ನೋಡಿದ್ರೆ ಖಂಡಿತ ಅವ್ರು ಎಲ್ಲೋ ಒಂದ್ ಕಡೆ ದೇವೇಗೌಡರು ಅಂದ ತಕ್ಷಣ ಮರೆತು ಬಿಡ್ತಾರೆ. ಅವ್ರಿಗೆ ಸಾಕಷ್ಟು ತೊಂದರೆ ಪಕ್ಷದಿಂದ ಆದ್ರೂ ಕೂಡ ಯಾವತ್ತೂ ಕೂಡ ಅವರು ಪಕ್ಷದ ಬಗ್ಗೆ ಇರ್ತಕ್ಕಂಥ ಅಭಿಮಾನನ ಬಿಟ್ಟಿಲ್ಲ. ಅದು ಖಂಡಿತ ಒಂದು ಎಲ್ಲೋ ಒಂದ್ ಕಡೆ ಅದಿರ್ತದೆ. ಅದನ್ನ ನಾವು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಈಗ ರಾಜ್ಕುಮಾರ್ ಹೇಳಿದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ಸರ್ಕಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಈ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ರೀತಿ ಎಲ್ಲದನ್ನು ಕೂಡ ನಾವು ನೋಡಿದಾಗ ಖಂಡಿತ ಮುಂದಿನ ದಿನಗಳಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತ ಇಡೀ ರಾಜ್ಯದ ಜನ ಕೂಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದ್ರಿಂದ ನಮ್ಮ ಎಚ್ಚರಿಕೆ ನಮ್ಗಿರ್ಬೇಕಾಗ್ತದೆ. ಚುನಾವಣೆಗಳಲ್ಲಿ ಮೈ ಮರಿತಕ್ಕಂಥ ಕೆಲಸ ಅಲ್ಲ. ಇವತ್ತು ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ, ಒಂದು ಸೊಸೈಟಿ ಚುನಾವಣೆ ಇದು ಹೆಂಗ್ ತಗೋತಾರೆ ಅಂತ. ಅಭ್ಯರ್ಥಿಗಳೇ ನಾನು ಸೋತೆ ಅಂತಂದ್ರು ಕೂಡ ಇಲ್ಲ ಗೆಲ್ತೀಯ ನೀನು ಅಂತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಅವ್ರು ಹೆಂಗ್ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರ್ತದೆ. ಆದ್ರಿಂದ ಆ ನಿಟ್ಟಿನಲ್ಲಿ ನಾವು ಒಂದೊಂದು ಮತಗಳು ಕೂಡ ಯಾವ ರೀತಿ ನಾವು ಅವ್ರ ಮನವೊಲಿಸ್ಬೇಕು ಅದನ್ನ ಖಂಡಿತ ನಾವು ಮಾಡೋಣ. ಈಗ ನಾವು ಮೊದಲ ರೀತಿಯಲ್ಲಿ ಈ ಸಲ ಚುನಾವಣೆ ಆದ ನಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ತರದಲ್ಲಿ ಇವತ್ತು ವಿರೋಧ ಪಕ್ಷದವರು ಕೂಡ ಏನು ಮಾತಾಡದ ರೀತಿಯಲ್ಲಿ 3 ವರ್ಷದಿಂದ ಕೂಡ ಹೋಗ್ತಾ ಇದೀವಿ. ಅದು ಯಾರಿಗೂ ಕೂಡ ನಾವು ಅವ್ರಿಗೆ ಆಹಾರ ಆಗುವ ರೀತಿಯಲ್ಲಿ ಇಲ್ಲ. ಅವ್ರ ಬಾಯಿಗೆ ನಾವು ಯಾವತ್ತೂ ಕೂಡ ಆಹಾರವಾಗಿ ಸಿಕ್ಕಿಲ್ಲ. ಆ ರೀತಿಯಲ್ಲಿ ಸೂಕ್ಷ್ಮತೆಯಿಂದ ಎಲ್ಲಾ ಆಂಗಲ್ ಅಭಿವೃದ್ಧಿಗೆ ಇರ್ಬೋದು, ಸಂಘಟನೆಗೆ ಇರ್ಬೋದು, ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗ್ತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದನ್ನ ಮುಂದೆನೂ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಜೊತೆಲಿ ನಮ್ಮಲ್ಲಿ ಸಂಘಟನೆ ನಮ್ಮ ಕಾರ್ಯಕರ್ತರು ಯಥೇಚ್ಛವಾಗಿದ್ದಾರೆ, ಅದರಲ್ಲಿ ಸಂಶಯ ಇಲ್ಲ. ಅದನ್ನ ನಾವೆಲ್ಲರೂ ಕೂಡ ಅವರಲ್ಲಿ ಎಲ್ಲರನ್ನು ಕೂಡ ಅವ್ರವ್ರ ಭಾಗದಲ್ಲಿ ಅವರೆಲ್ಲರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಒಟ್ಟಾಗಿ ತಗೊಂಡೋಗುವಂತ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲಾ ಗ್ರಾಮ ಪಂಚಾಯತಿಗಳು ಕೂಡ ನಾವು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಪಂಚಾಯತಿ ಹಿಡಿದ್ರೆ ಯಾಕೆ ಗ್ರಾಮ ಪಂಚಾಯತಿ ಬೇಕು ಅಂತ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಏನಾದ್ರು ಅಧ್ಯಕ್ಷರಾದಂತವ್ರು ಬೇರೆ ಪಕ್ಷದವರಾದ್ರೆ ಎಷ್ಟು ನಮ್ಗೆ ಒಂದು ಮನೆಗಿರ್ಬೋದು, ಒಂದು ಏನೇ ಸಮಸ್ಯೆ ಬಂದ್ರು ಎಷ್ಟು ಪರದಾಡಬೇಕಾಗ್ತದೆ. ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಸಭೆನೇ ಕೂಡ ಅಂತಿಮ ಇರೋದ್ರಿಂದ ಅಲ್ಲಿ ನೀವು ಅದನ್ನ ಮೈ ಮರಿತಕ್ಕಂಥದ್ದಲ್ಲ. ಅದಕ್ಕೂ ಕೂಡ ನಾವೆಲ್ಲಾ ಚುನಾವಣೆನೂ ಕೂಡ ಅದೇ ರೀತಿ ನಮ್ಮ ವಿಧಾನಸಭಾ ಚುನಾವಣೆ ಹೇಗೆ ಎದುರಿಸ್ತೀವೋ ಅದೇ ರೀತಿ ಮಾಡ್ತಕ್ಕಂಥದ್ದು ಮೊದಲಿಂದ ರೂಢಿ ಮಾಡ್ಕೊಂಡಿದ್ದೇವೆ. ನಮ್ಮ ಕಾರ್ಯಕರ್ತರನ್ನ ಯಾವತ್ತೂ ಕೂಡ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲಾ ವರ್ಗದವರು ಕೂಡ ಒಟ್ಟಾಗಿ ಬೆಳಿಬೇಕು. ಆ ತರ ಜಾತ್ಯತೀತ ಮನೋಭಾವದಲ್ಲಿ ನಮ್ಮ ಪಕ್ಷದ ಹೆಸರೇನಿದೆ ಹೆಸರಿಗೆ ತಕ್ಕಂತೆ ನಡೆಯೋಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಮನಸ್ಥಿತಿ ನಮ್ದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದ್ರ ಮುಖಾಂತರ ನಾಳೆಯಿಂದನೇ ಇವತ್ತು ಪರಿಷ್ಕರಣೆಗೆ ನಿಮ್ಗೆಲ್ಲ ನಿಮ್ಮ ಹೆಸರುಗಳು ಕೊಟ್ಟಿದ್ದೇವೆ. BLO 2 ಎಲ್ಲರದ್ದು ಹೆಸರುಗಳು ಕೂಡ ಇವತ್ತು ತಾಲೂಕ್ ಆಫೀಸಿಗೆ ನಾವೆಲ್ಲರೂ ಕೂಡ ಸಹ ಅದನ್ನ ಕೊಟ್ಟಿದ್ದೇವೆ. ನಿಮ್ಗೆ ಕರೆ ಮಾಡ್ತಾರೆ, ನೀವು ಕೂಡ ನಿಮ್ಮ ಬೂತ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಪಟ್ಟಿನೂ ಕೂಡ ನಾನು ನಾಳೆ ನಿಮಗೆ ಕೊಡ್ತೇನೆ. ಯಾವ್ಯಾವ ಬೂತ್ಗೆ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ತಿಳಿಸ್ತೇವೆ. ಅವ್ರಿಗೆ ಸಂಪರ್ಕ ಮಾಡ್ಕೊಂಡು ಯಾವ ಊರಿಗೆ ಹೋಗ್ಬೇಕು, ಯಾವ ಬೀದಿನಲ್ಲಿ ನಾವು ಯಾವತ್ತು ಹೋಗ್ಬೇಕು, ಇದೆಲ್ಲನೂ ಕೂಡ ಲೆಕ್ಕ ಹಾಕೊಂಡು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಂದು ಪ್ಲಾನ್ ಮಾಡೋಣ ಅಂತಕ್ಕಂಥದ್ದು ಇದೆ. ಅದನ್ನ ಒಂದೊಂದು ಬೀದಿಗೆ ಒಬ್ಬೊಬ್ಬರನ್ನ ಮುಖಂಡರು ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ರೆ ಖಂಡಿತ ಆ ರಸ್ತೆಯಲ್ಲಿ ಇರ್ತಕ್ಕಂಥ 10, 20, 25 ಮನೆಗಳ ನಾವನ್ನ ಅದಕ್ಕೆ ಏನೇ ಸಮಸ್ಯೆ ಬಂದ್ರು ನೋಡ್ಕೊಳ್ಳುವಂತ ರೀತಿಯಲ್ಲಿ ಆ ಬೀದಿಲೇ ಇರ್ತಕ್ಕಂಥವ್ರು ಒಬ್ಬೊಬ್ಬರನ್ನ ಮುಖಂಡರು ಮಾಡ್ಬಿಟ್ರೆ ನೀವು ಖಂಡಿತ ಎಲ್ಲಾ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗೋದಕ್ಕೆ ಮತ್ತೆ ಸಮಸ್ಯೆ ಮುಕ್ತವಾಗಿ ಜನಗಳನ್ನ ನಾವು ಒಟ್ಟಾಗಿ ನಮ್ಮ ಪಕ್ಷದ ಪರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಪಕ್ಷದ ವೇದಿಕೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಇವತ್ತು ಶಕ್ತಿ ಇದ್ರೆ ಖಂಡಿತ ಇವತ್ತು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ನಮ್ ಜನ ಹೇಳಿದ್ದೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನಗಳು ಮಾಡ್ಕೊಂಡು ಇವತ್ತು ಇವೆಲ್ಲ ನೋಡಿದ್ರೆ ಜಯದೇವ ಹಾಸ್ಪಿಟಲ್ ಫ್ರೀ ಆಗಿ ಆಪರೇಷನ್ಸ್ ನಿನ್ನೆ ನಮ್ಮ ನಟರಾಜ ಸಿಡ್ಲೆಕಟ್ಟೆ ನಟರಾಜ ಹಾಸ್ಪಿಟಲ್ ಇಂದ ಬಿಡಿಸ್ಕೊಂಬರಕ್ 15,000 ಅವನ ಹತ್ರ ಇಲ್ಲ. ಕೊನೆಗೆ 1,15,000 ಆಯ್ತು ಸಿಡ್ಲಿಕಟ್ಟೆ ನಟರಾಜ್. ಅಂತವೆಲ್ಲ ಇವತ್ತು ಒಂದು ಅಧಿಕಾರ ಇದ್ರೆ ಅವೆಲ್ಲವನ್ನು ಕೂಡ ಸುಧಾರಿಸ್ಕೊಂಡು ಅವ್ರನ್ನ ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳೋದು. ಆರೋಗ್ಯ ಯಾರನ್ನು ಕೇಳಿ ಕೆಡಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಆರೋಗ್ಯ ಯಾವಾಗ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಈಗ ತಿಂತಾ ಇರ್ತಕ್ಕಂಥ ಆಹಾರದಿಂದ ಯಾರ ಆರೋಗ್ಯ ಯಾವಾಗ ಏನು ವ್ಯತ್ಯಾಸಗಳಾಗ್ತದೋ ಗೊತ್ತಿಲ್ಲ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಇವತ್ತು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ
ಒಳ್ಳೆ ವ್ಯಕ್ತಿಗಳಾಗಿ ಹೋಗೋಣ, ಒಳ್ಳೆ ಗುಂಪು ಹೊಂದಿಸ್ಕೊಳ್ಳೋಣ. ಹಳ್ಳಿ ಜನ ಈ ಗುಂಪಿಗೆ ಮತ ಹಾಕ್ಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಅವರಲ್ಲೇ ಬರಬೇಕು. ಆ ರೀತಿಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಾವೆಲ್ಲರೂ ಕೂಡ ಒಂದು ಗುಂಪನ್ನ ಮಾಡ್ಕೊಳ್ಳೋಣ. ಎಲ್ಲಾ ಜಾತಿನೂ ಇರ್ತದೆ, ಅದರಲ್ಲಿ ನಾವು ಅವ್ರನ್ನ ಮುಂದೆ ಬಿಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಚುನಾವಣೆ ಎದುರಿಸಿ ಎಲ್ಲಾ ಪಂಚಾಯತಿಗಳನ್ನ ಇಟ್ಕೊಂಡು ಜೊತೆನಲ್ಲಿ ಪುರಸಭೆನೂ ಕೂಡ ಬರ್ಬೋದು. ಅದು ಪುರಸಭೆನೂ ಕೂಡ ವೇಳೆ ಮುಗ್ದಿರೋದ್ರಿಂದ ಪುರಸಭೆ ಇದೆಲ್ಲ, ಯಾಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅವ್ರು ಮರ್ತೋಗ್ಬಿಟ್ಟವ್ರೆ ನಮ್ಗೆ ಆಗತ್ತೋ ಚುನಾವಣೆ ಇಲ್ಲ ಅಂತ. ಯಾಕಂದ್ರೆ 5 ವರ್ಷ ಆಗೋಯ್ತು ಚುನಾವಣೆ ಮಾಡಿ, 5 ವರ್ಷ ಆಯ್ತು. ಈ ಸರ್ಕಾರ ಯಾಕೆ ಈ ತರ ಒಂದು ತಳಹಂತದ ಚುನಾವಣೆಗಳನ್ನ ಇವತ್ತು ಮಾಡ್ಲಿಕ್ಕೆ ಮನ್ಸು ಮಾಡ್ತಾ ಇಲ್ಲ? ಇವೆಲ್ಲದಕ್ಕೂ ಒಂದು ತೀರ್ಮಾನ ಆಗ್ಬೇಕಾಗ್ತದೆ. ವೇಳೆ ಮುಗಿದ ತಕ್ಷಣ ಆ ಚುನಾವಣೆಗಳಾದ್ರೆ ಖಂಡಿತ ಅದಕ್ಕೆ ಮಹತ್ವ ಇರ್ತದೆ. ಎಲ್ಲಾ ಆಂಗಲ್ ಅಲ್ಲೂ ಕೂಡ ಕೆಲ್ಸಗಳಾಗ್ಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗೋಣ. ಪಕ್ಷಕ್ಕೆ ನಾವೆಲ್ಲ ಒಟ್ಟಾಗಿ ಇವತ್ತು ಜಾತ್ಯತೀತ ಮನೋಭಾವದಿಂದ ನಾವು ಪಕ್ಷವನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಎಲ್ಲ ಮುಖಂಡರುಗಳು ಕೂಡ ಆಗಮಿಸಿದಿರಿ, ತಾವೆಲ್ಲ ಒಂದು ಇದರಲ್ಲಿ ಇನ್ನೂ ಒಂದು ಸಮಿತಿನೂ ಕೂಡ ಮಾಡ್ಕೊಡ್ತೀವಿ. ಕೋರ್ ಕಮಿಟಿ ಅವ್ರನ್ನೆಲ್ಲ ಒಂದೊಂದು ಹೋಬಳಿಗೆ ಕೆಲವ್ರನ್ನ ನೇಮಕ ಮಾಡಿ ಇದು ಮೇಲುಸ್ತುವಾರಿ ಸಮಿತಿ ಆಗ್ಬೇಕು ಅಂತ ಏನ್ ರಾಮಚಂದ್ರನ್ ಅವರು ವ್ಯಕ್ತಪಡಿಸಿದ್ರು, ಆ ರೀತಿನಲ್ಲಿ ರಾಜ್ಕುಮಾರ್ ಅವರು ಹೇಳಿದ ರೀತಿನಲ್ಲಿ ಇವತ್ತು ಮೇಲುಸ್ತುವಾರಿ ಸಮಿತಿಗಳನ್ನು ಮಾಡಿ ಎಲ್ಲದನ್ನು ಕೂಡ ಅದನ್ನ ಮಾನಿಟರ್ ಮಾಡೋದಾಗ್ಬೇಕಾಗ್ತದೆ. ಎಲ್ಲಿ ತೊಡಕಿರ್ತದೆ ಅದನ್ನ ಸರಿಪಡಿಸಕ್ಕೆ ಒಬ್ರು ಮೇಟಿನೂ ಕೂಡ ಮಧ್ಯೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಸಮಿತಿಗಳನ್ನ ಒಂದು ನಿಮ್ ಜೊತೆ ಕೊಡುವಂತ ಕೆಲಸನೂ ಕೂಡ ನಾಳೆ ನಾಡಿದ್ರಲ್ಲಿ ಮಾಡುವಂತದ್ದು ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಏನು ಇವತ್ತು ರಾಜ್ಕುಮಾರ್ ಅವರು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಖಂಡಿತ ಇವತ್ತು ಇಲ್ಲಿ ಚಿಕ್ಕನಾಯಕನಿಗೆ ಅಷ್ಟೇ ಅಲ್ಲ, ಪಕ್ಷಕ್ಕೆ ಒಂದೊಂದು ಮತ ಪಕ್ಷಕ್ಕೆ ಯಾವುದೇ ಭಾಗದಿಂದ ಯಾರಿಂದನೇ ಬಂದ್ರು ಕೂಡ ಅದು ಒಂದು ಶಕ್ತಿನೇ. ನಮ್ಮಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವು ಕೆಲವರಷ್ಟೇ 2-3 ಸೀಟ್ ನಾವು ಗೆದ್ದಿರ್ಬೋದು, ಆದ್ರೆ ಜಿಲ್ಲೆನಲ್ಲಿ MLA ಚುನಾವಣೆಯಲ್ಲಿ ಎಲ್ಲಾ ಪಕ್ಷಕ್ಕಿಂತ ಹೈಯೆಸ್ಟ್ ವೋಟ್ ಬಂದಿದ್ದು ಜನತಾದಳಕ್ಕೆ ಹೈಯೆಸ್ಟ್ ವೋಟ್ ಬಂದಿದ್ದು ಎಲ್ಲವಕ್ಕಿಂತ. ಆದ್ರೆ ಸೀಟ್ ಕಡಿಮೆ ಆಯ್ತು. ಎಲ್ಲೆಲ್ಲಿ ಬೀಳ್ಬೇಕು ಅಲ್ಲಿ ಗೆಲ್ಸೋ ರೀತಿನಲ್ಲಿ ನಾವು ಅದನ್ನ ವೈಜ್ಞಾನಿಕವಾಗಿ ನಾವು ಪ್ರಯತ್ನಗಳಾಗ್ಲಿಲ್ಲ. ಅದರಿಂದ ಇವತ್ತು ಹಿಂದೆ ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 9 ಸೀಟ್ ಗೆದ್ದಿದ್ರು. ನಮ್ಮಲ್ಲಿ ಅವತ್ತು ಸನ್ಮಾನ್ಯ ರಘುನಾಥ್ ಅವರು ಅಧ್ಯಕ್ಷ ಆದ್ರು, ಜಯಮ್ಮ ದಾನಪ್ಪ ಅವರು ಅಧ್ಯಕ್ಷ ಆದ್ರು, ಸುಶೀಲ ಸುರೇಂದ್ರಯ್ಯನವರು ಉಪಾಧ್ಯಕ್ಷ ಆದ್ರು. ಒಂದೇ ಅವಧಿನಲ್ಲಿ 3 ಜನ ಜಿಲ್ಲಾ ಪಂಚಾಯತಿಗೆ ಇವರು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದಂತ ಪಕ್ಷ ಇದು. ಆ ರೀತಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯನ್ನ ಮಾಡಿಕೊಂಡು ಎಲ್ಲರೂ ಕೂಡ ಕೆಳ ಹಂತದಿಂದ ಇವತ್ತು ಅಧಿಕಾರವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲಾ ಸಮಾಜನ ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡೋಣ. ಇವತ್ತು ಬೂತ್ ವೈಸ್ ಕಮಿಟಿಗಳು ಕೂಡ ಚೆನ್ನಾಗಿದ್ದಾವೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಇವತ್ತು ಚುನಾವಣೆಗಳಲ್ಲಿ ದಯಮಾಡಿ ಯಾರು ಕೂಡ ಮೈ ಮರೆಯೋದು ಬೇಡ. ನಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ನಾವು ಇವತ್ತು ಚುನಾವಣೆಗಳು, ಯಾರದೇ ಚುನಾವಣೆ ಆಗ್ಲಿ, ಗ್ರಾಮ ಪಂಚಾಯತಿ ಆಗ್ಲಿ, ಸೊಸೈಟಿ ಆಗ್ಲಿ, MLA ಎಲೆಕ್ಷನ್ ಆಗ್ಲಿ, MP ಎಲೆಕ್ಷನ್ ಕೂಡ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ವಿ. ಇವತ್ತು ಬಿಜೆಪಿಯವರೇ ಇವತ್ತು ಕೆಲಸ ಮಾಡಕ್ಕೆ ಯಾರು ಕೂಡ ಮುಂದೆ ಬರ್ದಿದ್ದಾಗ ಜನತಾದಳದವರು ಇಲ್ಲಿ ಅವತ್ತು ಬಿಜೆಪಿ ಅಭ್ಯರ್ಥಿ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದಂಥದ್ದು ಅದು ನಮ್ಮ ಕಾರ್ಯಕರ್ತರಿಗೆ ಕೀರ್ತಿ ಸಲ್ಲಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ಹೇಳಿದ್ರೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ನಮ್ಮ ಒಂದು ಶಿಸ್ತು ಮತ್ತೆ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಕೆಲಸವನ್ನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಿ ಈಗ ಪರಿಷ್ಕರಣೆ, ಮತ ಪಟ್ಟೆ ಪರಿಷ್ಕರಣೆ ಕೆಲಸ ನಡೀತಾ ಇದೆ. ಇದು ಒಂದು ಉತ್ತಮವಾದ ಕಾರ್ಯನೂ ಕೂಡ ಹೌದು. ಯಾರು ಕೂಡ ಫೋರ್ಜರಿ ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ನಮ್ಮ ಬೂತ್ ಅಲ್ಲಿ ಇದನ್ನ ಪರಿಶೀಲನೆ ಮಾಡಿ ಇಲ್ಲಿ ಏನು ಪಾರದರ್ಶಕವಾಗಿ ಮತದಾರನ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.